ಚಾನೆಲ್ಗೆ ನಿಮ್ಗೆ ಸ್ವಾಗತ. ನಾನ್ ಟೆಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ನಾವಿದ್ದೇವೆ ಶಿಂಜುಕುನಲ್ಲಿ. ಇವತ್ ಬೆಳಗ್ಗೆ ಅರೌಂಡ್ 9:11 ಹೊತ್ತಿಗೆ ಸುಮಾರು 5.2 ಮ್ಯಾಗ್ನಿಟ್ಯೂಡ್ ನ ಅರ್ಥಕ್ವೇಕ್ ಬಂದಿತ್ತು ಇಲ್ಲಿ. ನಾನು ಯಾವ್ದೋ ಲೋಕಲ್ ಟ್ರೈನ್ ಅಲ್ಲಿ ಕೂತಿದ್ದೇನೆ ಅಂತ ಅನ್ನೋ ರೀತಿ ಫೀಲಿಂಗ್ ಆಗಿತ್ತು. ಫುಲ್ ಎಲ್ಲ ಅಲ್ಲಾಡ್ತಿತ್ತು. ಬಟ್ ಅದ್ ಸ್ವಲ್ಪ ಹೊತ್ತುವರೆಗೆ ಮಾತ್ರ ಆಯ್ತು. ಇಲ್ಲಿ ಇದು ತುಂಬಾ ಕಾಮನ್ ಅಂತೆ. ಸೊ ಅದ ನಂತರ ಎಲ್ಲ ನಾರ್ಮಲ್ ಆಯ್ತು. ಇವಾಗ ನಾವು ಟೆಂಪಲ್ಗೆ ಹೋಗ್ತಿದ್ದೇವೆ. ಬನ್ನಿ, ಟೆಂಪಲ್ಗೆ ರೀಚ್ ಆಗಿ ಆಮೇಲೆ ಸಿಗ್ತೀನಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ಜಪಾನ್ನಲ್ಲಿ ನಾನು ಇಲ್ಲಿ ತನಕ ಸುಮಾರು ಶ್ರೈನ್ಸ್ ಮತ್ತೆ ಟೆಂಪಲ್ಸ್ ವಿಸಿಟ್ ಮಾಡಿದ್ದೇನೆ. ಎಲ್ಲಾನು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಂದು ಶ್ರೈನ್ ಕೂಡ ವಿಶಾಲವಾದ ಜಾಗದಲ್ಲಿ ಶಾಂತಿಯಾದ ವಾತಾವರಣದಲ್ಲಿದೆ. ತುಂಬಾ ಚೆನ್ನಾಗಿದೆ. ಇವಾಗ ನಾನು ಹೋಗ್ತಿರೋದು ಮೀಜಿ ಜಿಂಗು ಶ್ರೈನ್ಗೆ. ಈ ಶ್ರೈನ್ ಅನ್ನ ಎಂಪರರ್ ಮೀಜಿ ಮತ್ತೆ ಎಂಪರರ್ ವೈಫ್ ಎಂಪ್ರೆಸ್ ಶೋಕೆನ್ ನ ಪೂಜೆ ಮಾಡ್ಲಿಕ್ಕೋಸ್ಕರ ಕಟ್ಟಲಾಗಿತ್ತು. ಅವರನ್ನ ಇಲ್ಲಿ ದೇವ್ರು ಅಂತೇಳಿ ಪೂಜಿಸ್ತಾರೆ. ನಾವು ಇವಾಗ ಗೋ ಕಾರ್ಟಿಂಗ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಹೋಗ್ತಿದ್ದೇವೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಶಿಬುಯ ಸ್ಕ್ರಾಂಬಲ್ ಕ್ರಾಸಿಂಗ್ ಮೂಲಕನೇ ಹೋಗ್ಬೇಕು. ಸೊ ನೋಡಿ, ನೀವು ದಿನದ ಯಾವುದೇ ಟೈಮಿಗೆ ಬನ್ನಿ, ಯಾವುದೇ ದಿನ ಬನ್ನಿ, ಇದೇ ರೀತಿ ಸಾವಿರಾರು ಜನ ಕಾಣ್ತಾರೆ ನಿಮ್ಗಿಲ್ಲಿ. ನಿಮ್ಗೆ ಗೋ ಕಾರ್ಟಿಂಗ್ ಇಷ್ಟ ಅಂತ ಹೇಳಿದ್ರೆ ನೀವು ಇಲ್ಲಿ ಜಪಾನಲ್ಲಿ ಗೋ ಕಾರ್ಟಿಂಗ್ ಮಾಡಲೇಬೇಕು. ಬಿಕಾಸ್ ಇಲ್ಲಿ ಆಕ್ಚುಲ್ ರೋಡ್ ಅಲ್ಲಿ ಆಕ್ಚುಲ್ ಟ್ರಾಫಿಕ್ ಜೊತೆಗೆ ನಾವು ಈ ಗೋ ಕಾರ್ಟಿಂಗ್ ಮಾಡ್ತಿದ್ದೇವೆ. ಇವಾಗ ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಬೇರೆಲ್ಲೂ ಸಿಗೋದಿಲ್ಲ. ಗೋ ಕಾರ್ಟಿಂಗ್ ಸ್ಲಾಟ್ ನೀವು ಮೊದಲೇ ಆನ್ಲೈನ್ ಬುಕ್ ಮಾಡ್ಕೊಳ್ಳಿ. ಇಲ್ಲಾಂತಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ನಿಮ್ಗೆ ಸ್ಲಾಟ್ ಸಿಗೋದು ತುಂಬಾನೇ ಡಿಫಿಕಲ್ಟ್. ಆಲ್ರೆಡಿ ಬುಕ್ ಆಗೋಗಿರ್ತದೆ ಎಲ್ಲ. ಇನ್ನೊಂದು ಗಮ್ಮತ್ ಏನಂತ ಹೇಳಿದ್ರೆ, ಈ ಆನಿಮೆ ಕ್ಯಾರೆಕ್ಟರ್ಸ್ ಟೈಪ್ ಡ್ರೆಸ್ಸಸ್ ಕೂಡ ಕೊಟ್ಬಿಡ್ತಾರೆ ನಿಮ್ಗೆ. ಗಾಗಲ್ಸ್, ಪಿಕಾಚು ಎಲ್ಲ ಇದಲ್ಲ, ಆ ತರ ಡ್ರೆಸ್ ಅಪ್ ಹಾಕೊಂಡು ನೀವು ಗಮ್ಮತ್ತಲ್ಲಿ ಗೋ ಕಾರ್ಟಿಂಗ್ ಮಾಡ್ಕೊಂಡು ಹೋಗ್ಬೋದು. ರೋಡಲ್ಲಿ ಎಲ್ರು ನಿಮ್ಮನ್ನ ನೋಡಿ ಫೋಟೋಸ್ ಕ್ಲಿಕ್ ಮಾಡ್ತಿರ್ತಾರೆ. ಇದು ತಕೇಶಿತಾ ಸ್ಟ್ರೀಟ್ ಅಂತ ಹೇಳಿ. ಇಲ್ಲಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ. ಸೊ ಇದರಲ್ಲಿ ನೀವು ನಿಮ್ಮನ್ನ ನೋಡ್ಬೋದು. ಇಲ್ಲಿ ಜನರೆಲ್ಲ ನಿಂತ್ಬಿಟ್ಟು ಫೋಟೋಸ್ ಕ್ಲಿಕ್ ಮಾಡಿ ಹೋಗ್ತಿದ್ರು. ಸೊ ನಾವು ಕೂಡ ನಮ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಇದೊಂದು ಶಾಪಿಂಗ್ ಸ್ಟ್ರೀಟ್. ಇಲ್ಲಿ ನಿಮ್ಗೆ ಫುಡ್ಸ್ ಅಂದ್ರೆ ಸ್ನಾಕ್ಸ್, ಫ್ರೂಟ್ಸ್ ಅದಿದು, ಮತ್ತೆ ಕ್ಲೋತ್ಸ್, ಆಕ್ಸೆಸರೀಸ್, ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ಶಾಪಿಂಗ್ ಮಾಡ್ಬೋದು ಇಲ್ಲಿ. ನಾವಿಲ್ಲಿ ಕ್ರೇಪ್ ತಿನ್ಲಿಕ್ಕೆ ಬಂದಿದ್ದೇವೆ.
ನಾವು ಹುಡ್ಕೊಂಡ್ ಬಂದ ಶಾಪ್ ಇದು ಸ್ವೀಟ್ ಬಾಕ್ಸ್ ಕ್ರೇಪ್ ಶಾಪ್. ಇಲ್ಲಿ ತುಂಬಾ ದೊಡ್ಡ ಲೈನ್ ಇರ್ತದೆ, ನೀವು ಆರ್ಡರ್ ಕೊಟ್ಟು ವೇಟ್ ಮಾಡ್ಬೇಕಾಗ್ತದೆ. ಮಿಕ್ಸ್ಡ್ ಫ್ರೂಟ್ ಕ್ರೀಮ್ ಕ್ರೇಪ್, ಇದರಲ್ಲಿ ಸ್ಟ್ರಾಬೆರಿ ಇದೆ, ಕಿವಿ ಇದೆ, ಬನಾನಾ ಇದೆ, ಮತ್ತೆ ಐ ಥಿಂಕ್ ಬ್ಲೂಬೆರಿ ಇದೆ, ಕ್ರೀಮ್ ಇದೆ. ತಕೇಶಿತಾ ಸ್ಟ್ರೀಟ್ ಅಲ್ಲಿ ಇಲ್ಲಿ ಪುರಿಕುರಾ ನೋವಾ ಸ್ಟೋರ್ ಇದೆ. ನೀವು ಇಲ್ಲಿ ಈ ಅನಿಮೆ ಟೈಪ್ ಇದು ಫೋಟೋಸ್ ತಗೊಳ್ಬಹುದು. ಇಲ್ಲಿ ನಿಮ್ಗೆ ಬರ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾವು ತಕೊಂಡ್ ಹಾಗೆ ಟೈಟೋ ಗೇಮಿಂಗ್ ಆರ್ಕೇಡ್ ಹತ್ರ ಅಲ್ಲಿ ತಗೊಳ್ಬಹುದು. ತಕೇಶಿತಾ ಸ್ಟ್ರೀಟ್ ಅಲ್ಲಿ ನೀವು ಸೊವೆನಿಯರ್ಸ್ ಕೂಡ ತಗೊಳ್ಬಹುದು. ಅಲ್ಲೊಂದು ಶಾಪ್ ಇದೆ, ಮತ್ತೆ ಅದ್ರ ಆಪೋಸಿಟ್ ಇಲ್ಲಿ ಕೂಡ ಒಂದು ಸೊವೆನಿಯರ್ ಶಾಪ್ ಇದೆ. ಬಟ್ ನಾನ್ ನೋಡಿರೋ ಪ್ರಕಾರ ಈ ಶಾಪ್ ಅಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತು ನನ್ಗೆ. ಅಲ್ಲಿ ಆಪೋಸಿಟ್ ಅಲ್ಲಿರೋ ಶಾಪ್ ಅಲ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಇದೆ, ಬಟ್ ಎರಡೂ ಕಡೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ತಕೇಶಿತಾ ಸ್ಟ್ರೀಟ್ ಇದ್ ಎಂಡ್ ಅಲ್ಲಿ ಹ್ಯಾಪಿಯನ್ ಅಂತ ಇನ್ನೊಂದು ಶಾಪ್ ಸಿಕ್ತು ನನ್ಗೆ. ಇಲ್ಲಿ ಬಾಕಿ 2 ಶಾಪ್ಗಿಂತಲೂ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸೊವೆನಿಯರ್ಸ್ ಸಿಗ್ತದೆ. ಹರಾಜುಕು ಗ್ಯೋಜಾರೋ ಅಂತ ಇಲ್ಲೊಂದು ಡಂಪ್ಲಿಂಗ್ ಸ್ಟೋರ್ ಇದೆ. ಇಲ್ಲಿ ಲಿಮಿಟೆಡ್ ಮೆನು ಇದೆ, ಬಟ್ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿದು ಡಂಪ್ಲಿಂಗ್ಸ್. ಸೊ ನಾವಿವಾಗ ಇಲ್ಲಿ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ. ಸ್ಪೆಷಲಿ ಫ್ರೈಡ್ ಡಂಪ್ಲಿಂಗ್ ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ದೇವೆ ನಾವು. ಜಾಪನೀಸ್ ಅಲ್ಲಿ ಡಂಪ್ಲಿಂಗ್ಸ್ ಗೆ ಗ್ಯೋಜಾ ಅಂತ ಕರೀತಾರೆ. ಈ ಪರ್ಟಿಕ್ಯುಲರ್ ಸ್ಟೋರ್ ಅಲ್ಲಿ ನಿಮ್ಗೆ ಪೋರ್ಕ್ ಡಂಪ್ಲಿಂಗ್ಸ್ ಮಾತ್ರ ಸಿಗ್ತದೆ. ಚಿಕನ್ ಮತ್ತೆ ಸೀ ಫುಡ್ ಡಂಪ್ಲಿಂಗ್ಸ್ ಎಲ್ಲ ಇಲ್ಲ. ಇದು ನಮ್ಗೆ ಇಲ್ಲಿ ಬಂದು ಕೂತು ಆರ್ಡರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇ ಗೊತ್ತಾದದ್ದು. ನಾವಿವಾಗ ಒರಿಜಿನಲ್ ಗ್ಯೋಜಾ ವಿತ್ ಗಾರ್ಲಿಕ್ ಅಂಡ್ ಚೈವ್ಸ್, ಬಾಯ್ಲ್ಡ್ ಬೀನ್ ಸ್ಪ್ರೌಟ್ಸ್ ವಿತ್ ಸ್ಪೆಷಲ್ ಮೀಟ್ ಸಾಸ್ ಮತ್ತೆ ಫ್ರೈಡ್ ಗ್ಯೋಜಾ ತಗೊಂಡಿದ್ದೇವೆ. ಇದರಲ್ಲಿ ಬಾಯ್ಲ್ಡ್ ಬೀನ್ ಸ್ಪ್ರೌಟ್ಸ್ ವಿತ್ ಸ್ಪೆಷಲ್ ಮೀಟ್ ಸಾಸ್ ಇದಲ್ಲ, ಇದು ನನಗೆ ತುಂಬಾ ಇಷ್ಟ ಆಯ್ತು. ಟೇಸ್ಟಿ ಇದೆ. ಇಲ್ಲಿ ಡಂಪ್ಲಿಂಗ್ಸ್ ತುಂಬಾನೇ ಚೆನ್ನಾಗಿದೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಫ್ಲೇವರ್ಫುಲ್ ಆಗಿದೆ. ಇದು ಇಲ್ಲಿ ತಕೇಶಿತಾ ಸ್ಟ್ರೀಟ್ ಪಕ್ಕದಲ್ಲೇ ಇದೆ. ಸೊ ನೀವೇನಾದ್ರೂ ಈ ಏರಿಯಾಕ್ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿ ಡಂಪ್ಲಿಂಗ್ಸ್ ತಿನ್ಲೇಬೇಕು. ಈ ರೆಸ್ಟೋರೆಂಟ್ ನಡೆಸ್ತಿರೋದು ನೇಪಾಳಿ ಅವರು ನಡೆಸ್ತಿರೋದು, ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ, ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ವಿಸಿಟ್ ಮಾಡ್ಲೇಬೇಕು. ಜಪಾನ್ ನಲ್ಲಿ ಮ್ಯಾಕ್ಸಿಮಮ್ ಅಂಡರ್ ಗ್ರೌಂಡ್ ಸ್ಟೇಷನ್ಸ್ ಇದೆ, ಬಟ್ ಎಷ್ಟು ಚೆನ್ನಾಗಿ ಇದನ್ನ ಡಿಸೈನ್ ಮಾಡಿದಾರೆ ನೋಡಿ. ಇವಾಗ ಇದೇ ಸ್ಟೇಷನ್ ನೋಡಿ, ಪಾರ್ಟಿ ಹಾಲ್ ತರ ತೋರ್ತಿದೆ ಅಲ್ಲ, ಕಲರ್ಫುಲ್ ಲೈಟ್ಸ್ ಎಲ್ಲ ಇದೆ, ಈ ವೇವ್ಸ್ ಎಲ್ಲ ಡಿಸ್ಪ್ಲೇ ಆಗಿದ್ರಲ್ಲಿ ವೆಲ್ಕಮ್ ಮೆಸೇಜ್ ಎಲ್ಲ ಬರ್ತದೆ. ಒಂಥರ ಪಾರ್ಟಿ ವೈಬೇ ತೋರ್ತಿದೆ ನನ್ಗೆ. ರಾತ್ರಿ ಕೂಡ ಇಲ್ಲಿ ಜನರು ತುಂಬಾನೇ ಟ್ರಾವೆಲ್ ಮಾಡ್ತಾರೆ. ಚೆಕ್ ಇನ್ ಮಾಡಿದಾಗ ನಾನು ನಿಮ್ಗೆ ಹೋಟೆಲ್ ಎಂಟ್ರೆನ್ಸ್ ಮತ್ತೆ ಲಾಬಿ ತೋರ್ಸ್ಲಿಕ್ಕೆ ಆಗಿರ್ಲಿಲ್ಲ, ಸೊ ಇವಾಗ ತೋರಿಸ್ತಿದ್ದಾನೆ ನೋಡಿ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ನಾಳೆ ನಾನು ನಿಮ್ಮನ್ನ ಒಂದು ಯುನೀಕ್ ಕ್ಯಾಟ್ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.